ಕಲಾವಿದರಾದಂತಹ ಶ್ರೀಯುತ ದೇವರಾಜ್ ಅವರನ್ನ ವೇದಿಕೆಯಲ್ಲಿ ಆಗಮಿಸಿ ತಮ್ಮ ಒಂದು ಆಶೀರ್ವಾದವನ್ನು ಬಟ್ಟೆ ಇಲ್ಲ ಸ್ವಲ್ಪ ಎತ್ತರಿನ ಹೆಂಗದಿರಿ ನಮ್ಮ ಅಪ್ಪ ತುಳಿಯಲಿಲ್ಲ ಹೆಂಗದಿರಿ ಚಲೋದಿರ ಮಸ್ತದಿರ ಬೆಂಕಿದಿರ ದುರ್ಗಾಡ ಬಿಟ್ಟಷ್ಟರ ಜಲ್ದಿ ಸುಳ್ಳು ಬಿಡ್ತಾರೆ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತಾ. ಪ್ರಥಮದಲ್ಲಿ ತಮಗೆಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಿಗೂ ಮಾರ್ಗದರ್ಶಕರಿಗೂ ಅತಿಥಿಗಳಿಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ನನ್ನ ಕನ್ನಡದ ಮುದ್ದು ಮನಸ್ಸುಗಳಿಗೂ ಪುಟಾಣಿಗಳಿಗೂ ಮಾಧ್ಯಮದವರಿಗೂ ಪತ್ರಿಕಾ ಮಿತ್ರರಿಗೂ ಈ ನಿಮ್ಮ ರಾಯಚೂರು ಜಿಲ್ಲೆಯ ದೇವನೂರು ತಾಲೂಕಿನ ಗಬ್ಬೂರು ಗ್ರಾಮದ 31 ವರ್ಷ ಆದರೂ ಇನ್ನೂ ಲಗ್ನ ಆಗಲಿಲ್ಲ, ಅತ್ಯಂತ ಖುಷಿಯಾಗಿ ಜೀವನ ಮಾಡ್ತಿರೋ ನೀನು ಚಪ್ಪಾಳೆ ಹೊಡೆದ್ರಲ್ಲ ಆಗಿಲ್ಲ ಅಂತ ಹೊಡೆದ್ರ ಏಯಪ್ಪ ಆರಾಮಿದ್ದೇ ಮರ ನಮ್ಮ ಕಷ್ಟನ ಯಾಕಂತ ಹೊಡೆದ್ರ. ಇದು ದೊಡ್ಡವರು ಹೇಳ್ತಾರೆ ಈ ಸಂಸಾರ ಮತ್ತು ಮದುವೆ ಅನ್ನೋದು ಒಂಥರ ಜಂಡು ಬಾಂಬ್ ಇದ್ದಂಗೆ. ಇದು ಹತ್ಕೊಂಡವರಿಗೆ ಉರಿ ಉರಿ ಉರಿ, ಬಗಲ ಕುಂದವರಿಗೆ ಗಮ ಗಮ ಗಮನ. ಈ ಮದುವೆ ಆದವರಿಗೆ ಅಂತ ಮದುವೆ ಆಗಲಾರ್ದು ನಮ್ಮ ಯಾವಾಗ ಮನ್ಯಾಗ ಮದುವೆ ವಿಚಾರ ತೆಗೆದ್ರೆ ಎಲೆಕ್ಷನ್ಗೆ ಟಿಕೆಟ್ ಸಿಕ್ಕಷ್ಟೇ ಖುಷಿ ಆಗ್ತದೆ. ನಮ್ಗೆ ಹುಡುಗಿ ಒಪ್ಪಿಗೆ ಮುಟ್ಲಂದ್ರೆ MLA ಆದ್ಮೇಲೋ ಅಂತಿಸ್ಬಿಡ್ತದೆ. ನಮ್ಗೆ ಮದುವೆ ದಿನ ಬಂತಷ್ಟರಲ್ಲಿ CM ಆದ ಮದುವೆ ಆದ 1 ವರ್ಷಕ್ಕೆ ಗೊತ್ತಾಗ್ತದ ಯಾವುದೋ ಒಂದು ಹಗರಣದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಅಂತ. ಅಂದ್ರೆ ನೀವು ಚಪ್ಪಳೆ ಹೊಡೆಯತಕ್ಕಂಥ ಹಗರಣ ಸಿಕ್ಕಾಕೊಂಡ್ರೆ ಇದು ಅಂತಿಂತ ಹಗರಣ ಇಲ್ಲ, ಇದು ಹಗರತ್ತು ಮನೆ ಮುಚ್ಚ ಹಗರಣ. ಇದು ನಗರದಲ್ಲಿ ಭಾಳ ಈಗ ಏನ್ ಮಾಡಿದ್ರಂದ್ರೆ ನಮ್ಮ ಪರಸ್ಪರದವರು ಪ್ರತಿಯೊಬ್ಬರು ತಮ್ಮ ಹೆಂಡತಿನ ಕರ್ಕೊಂಡ್ ಬರ್ಬೇಕಂತ ಡಿಸೈಡ್ ಮಾಡಿದ್ರು. ಅಂದ್ರೆ 80% ಕರ್ಕೊಂಡ ಹೋಗಿದೆ. ಇಲ್ಲಿ ಒಂದಿನ ನೆಮ್ಮದಿಯಾಗಿರೋಮಂತ ಕರ್ಕೊಂಡ್ ಅಂದ್ರೆ ಕರ್ಕೊಂಡ್ ಬಂದವ್ರು ಅಂತ ಕರ್ಕೊಂಡು ಹೋಗಲ್ಲ ಅಂದ್ರೆ ಮನೆ ಸೇರ್ಸಂದವ್ರು. ಅದಕ್ಕೆ ಭಾಳ ಚಲೋ ಆಗ್ತೈತಿರಪ್ಪ ಇಂಥ ನಗು ನೋಡೇ ಭಾಳ ಕಮ್ಮಿ ಆಗಿತ್ತು. ನನಗೆ ಅಜ್ಜಿ ಬಂದ್ಬಿಟ್ಟು ತಗ್ದಾರಲ್ಲಿ ಮಂದಿ ಇರ್ತೀವಿ. ಇವು ಪಕ್ಕ ನಮ್ಮ ಉತ್ತರ ಕರ್ನಾಟಕ ಭಾಷೆ, ಈ ಕೆಲವು ಜವಾರಿ ಭಾಷೆ, ಇವು ಕೆಲವಕ್ಕೆ ನಗದೇ ಇಲ್ಲ. ಮೊನ್ನೆ ಒಂದು ಕಾರ್ಯಕ್ರಮ ಹೋಗಿದ್ದೆ, ಮುಂದೆ ಅಜ್ಜಿ ಕುಂತಿದ್ದು ಎಲ್ಲರೂ ನನಗೆ ಗೊತ್ತಿರ ಅಜ್ಜಿನಾಗ ಓಡು ನನಗೆ ತೆಗಿಬೇಕು ಯಾವ ನೋಡಿ ಎಲ್ಲರೂ ನಾನು ನಿಡಿಗೇನಾಗ ನಗ ಅಂದಿ ಸೋಂಕೋದ ನಿಂದ ನಿನಗೆ ಆಗ್ತದೆ, ನಂದು ನನಗೆ ಆಗ್ತದೆ. ಅಲ್ಲ ಏನಾಗ್ತದೆ ಅಂತ ಕೇಳಿ ಸೋಂಕೋದ ಅವನು ಸಾಯಿಬಣ್ಣ 5,000 ರೂಪಾಯಿ 5 ತಿಂಗಳ ಈಗ ಸಿಕ್ಕ ನಮ್ಮ ಕೈಯಾಗ. ಅವನ ಕಡೆಯಿಂದ ರೊಕ್ಕ ಹೆಂಗ್ ಉಸಿರು ಮಾಡ್ಬೇಕಂತ 4 ಟೈಮ್ ಕೂತೀನಿ. ನೀನು ನಗಬಲ್ಲೆ ಹಾಕಿ ನಿಂದು ನಿನಗಾಗ್ತದೆ, ನಂದು ನನಗಾಗ್ತದೆ ಅಂದಾಗ. ಹಂಗ ನೀವು ಇದೆಲ್ಲ ಕುಂತಿರಲ್ಲ, ಕೆಲವೊಬ್ರು ನಿಮ್ಮ ಅಂಗಡಿ ಒಳಗ ಸಿಸ್ಟಮ್ ಒಂದು ಬೇರೆ ಅಂತ ಕುದಿಸಿದ್ರು ಎಮರ್ಜೆನ್ಸಿ ಅವ್ರು ಫೋನ್ ಮಾಡಕ್ಕಾಗಿರ್ತಾನೆ. ಇನ್ನೇನಪ್ಪ ಅಂದ್ರೆ ಕೆಲವೊಬ್ರು ದಾಂಡೇಲಿಗೆ ಹೋಗ್ಬೇಕು, ನಾನು ಟಿ ಶರ್ಟ್ ತಗೊಂಡಿಲ್ಲ, ನೀವು ನೋಡಿದ್ರೆ ಜಲ್ದಿ ಬಿಡವಲ್ಲ, 3 ಸಾವಿರ ಕೊಟ್ಟು ಭೂಷಿ ಕೈಯಾಗ ಬಿಡಬೇಕು ಅಂತ ವಿಚಾರ ಮಾಡಕ್ಕಿರೋದಲ್ಲ. ಇಲ್ಲ ಅಣ್ಣ ನೀ ಇಲ್ಲಂದ್ರೆ ಗೊತ್ತಾಗ್ತದೆ, ಇಲ್ಲಂದ್ರೆ 5 ಅಂತ ಅರ್ಥ, 5 ಅಂದ್ರೆ ಇಲ್ಲ ಅಂತ ಅರ್ಥ. ಈಗ ನೋಡಿ ಕೆಲವೊಬ್ರು ಚಪ್ಪಾಳೆ ಹೊಡೆದು ಅವಾಗಿಂದ ಹೇಳಬೇಕಾದ್ರೆ ಕಾರ್ಯಕ್ರಮ ಆಯ್ತು ಚಪ್ಪಾಳೆ ಹೊಡಿರಿ. ಈ ನಮ್ಮ ಕಲಾವಿದರು ಬಾಳೆ ಬಂಗಾಯಿ ಕೂಡ ನಾವು ಕೇಳಿ ಹೊಡಿಸಬೇಕು. ನಾವು ಚಪ್ಪಾಳೆ ಹೊಡಿರಿ ಅನ್ನತಕ್ಕ ಹೊಡೆದೇ ಇಲ್ಲ ನೋಡ, ಕೇಳಿ ಹೊಡುದು ಎಲ್ಲಿ ಬಂದಿದ್ದು ನಮ್ಮ ಪರಿಸ್ಥಿತಿ ಇತ್ತು. ನಾನು
ಈಗ ನೋಡಿ ಎಲ್ಲರೂ ಕೂಡ ಚಪ್ಪಾಳೆ ಹೊಡಿಸ್ತಾನೆ. ನಮ್ಮೆಲ್ಲ ತಾಯಂದ್ರೆ ಹಾಕಿದಾರ ತೆಗಿದವ್ರು ಎಲ್ಲರಿಗೂ ಕೈ ಮುಂದೆ ತೊಗೊಂಬರಿ. ಏನಿಲ್ಲ, ನಾ ಏನು ಮಾಡಲ್ಲ, ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಂಗಿಲ್ಲ, ಕೈ ಮುಂದೆ ತೊಗೊಂಬರಿ. ಒಬ್ಬರು ತೊಗೊಂಬರಿ, ನಡೀತದ. ಹಾಕಿದವ್ರು ಆಡಿದವ್ರು ಅಲ್ಲ. ತಗೊಂಬಂದ್ರೆ ಆ ಕೈಗಳು ತಗೊಂಬಂದ್ರಲ್ಲ, ನಿಮ್ಮ ಗಂಡನ ಮುಂದೆ ನಿಲ್ಸಿ ಈ ಒಳ್ಳೆ ಚಪ್ಪಲ್ ನೋಡೋಣ. ಅದಕ್ಕೆ ನಮ್ಮ ಅಕ್ಕ ತಿಂದ್ರೆ ಹಾಕಿ ನಾವು ಸಾಮಾನ್ಯ ನೀವು ಮುಂದೆ ತಗೊಂಬರಿ. ಸಾಂಬಾರು ಹೇಳ್ತಾರೆ ತಗೊಂಬರಿ, ಹುಲಿಗಳ ತಗೊಂಬಂದ್ರೆ ನೀವು ಹೇಳಿದ ಮುಖ ಹಿಂಸೆ ಮಾಡ್ರಿ. ಅವು ನಿಮ್ಮ ಬ್ರೋಕರ್ ಲಗ್ನ ಮಾಡಿಸಿನಲ್ಲ, ಅವನ ಮುಖ ನಿಲ್ಲಿಸಿರಿ, ಹೊಡಿರಿ ಚಪ್ಪಾಳಿ. ನನ್ನ ಚಪ್ಪಾಳೆ ಅಂತ ಹೇಳಿ ಸಿಳೆ ಹೊಡಿಯಕಿದ್ರು ಮಂದಿ. ಏನ ನಮ್ದು 2 ಎಕರೆ ಮುಂದೆ ಹೊಂಟದ. ನಾವು ಅದಕ್ಕೆ ಬಂದಿದ್ದೀವಿ ಕಾರ್ಯಕ್ರಮಕ್ಕೆ. ದಯಾನಂದ ತೋಡಿ ಅವ್ರು ಏನಂದ್ರೆ ಪರಸ್ಪರ ನಮ್ಮಿಂದ ನಮಗಾಗಿ ನಮ್ಮರಿಗೋಸ್ಕರ ಏನಾದ್ರು ಹೆಲ್ಪ್ ಮಾಡ್ಬೇಕಂತ ಹೆಣ್ಣು ಹುಡುಕೊಡು ನಮಗೆ. ಅಲ್ಲ, ನಿಮ್ಮ ಸಂಘದಲ್ಲಿ ಭಾಳ ಮಂದಿ ಆಗಿಲ್ಲ, ನಿಮಗೆ ಹುಡುಕೊಡ್ತಾರೆ ಅವ್ರೀಗ. ಅವ್ರ ಲಗ್ನ ಯಾರ ವೇದಿಕೆ ಮೇಲೆ ಫೋಟೋ ತೆಗಿಸಿದ್ರೆ ನಾವು ಫೋಟೋ ತೆಗಿಸ್ಬೇಕಲ್ಲ, ಬೇಕಾ ಬೇಡ? ಓ ಕೇಳ್ಕಪ್ಪ. ಅಣ್ಣ ಏನಾಗ್ಬಿಡ್ತಂದ್ರೆ ಮೊದಲೆಲ್ಲ ಏನಿತ್ತಂದ್ರೆ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಚಪ್ಪಳೆ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ, ಕಲಿಸಬಾರದು. ನಿಂದ್ರು ಈಗ ಮುಗಿದೋಗ್ಬಿಟ್ಟು ನಮಗೆ ಬಡತನ ಮನೆಯೊಳಗೆ ಅನ್ಬಿಟ್ಟು ಬಡತನದ ಮನೆಯೊಳಗ ಗಂಡು ಹುಟ್ಟಬಾರದು. ಬಡತನದ ಮನೆಯೊಳಗ ಗಂಡು ಹುಟ್ಟಬಾರದು. ಅಪ್ಪಿ ತಪ್ಪಿ ಹುಟ್ಟಿದ್ರು, ನಿಶ್ಚಯಕ್ಕಾಗಿ ಹುಟ್ಟಿದ್ರು, ಸರ್ಕಾರಿ ನೌಕರಿಗೂ ಇರಬಾರದು. ದೊಡ್ಡ ತ್ರಾಸ ಆಗ್ತದೆ ನನಗೆ. ನನ್ನ ಮುಖಪ್ಪ ಭಾಳ ಜನ ನೋಡ್ರಿ ನೀವು. ನಂದೇನಪ್ಪ ಅಂದ್ರೆ ಗಾಢ ನನ್ನ ಮದುವೆನೇ ಆಗಾದ ಕೂಡ ಸುಮ್ಮನೆ ಕಿರಿಕಿರಿ ಆಗ್ತಿದ್ವಲ್ಲ, ಗಾಢ ಇಲ್ಲ ನಾನು ಮದುವೆ ಮಾಡಿಬಿಡ ಮತ್ತೆ ನಮ್ಮ ಶಿವಕುಮಾರ್ ಅವ್ರುಗಳಿಗೂ ನನ್ನ ಪ್ರೊಫೈಲ್ ರೆಡಿ ಮಾಡಿ ಅವೆಲ್ಲ ಗ್ರೂಪಿಗೆ ಹಾಕಿದ್ರು. ಗ್ರೂಪಿಗೆ ಹಾಕಿದ್ರೆ ರಿಪೀಟ್ ನೋಡ್ಬೇಕು. ಅಣ್ಣ ನಿನಗೂ ಏನಾದ್ರು ಮಾಡಿದ್ರೆ ಮಟಕ್ಕೆ ಸೇರ್ಸ್ಬೇಕು ಮಾಡಿ ನಾನು ನಿನಗೆ ಅಣ್ಣ ನಿನಗೆ ಯಾರು ಕೊಡಲ್ಲ, ಕ್ಯೂ ನಿಂತ ಯಪ್ಪ ಒಂದು 400-500 ಹುಡುಗಿನ ಫೋಟೋ ಬಂದ ನಾನು. ಎಲ್ಲರೂ ಈ ಹುಡುಗರು ನೋಡಿನಿ ಬಾರಿ ಮಾತಾಡ್ತಾನೆ. ನೌಕರಿ ಎಲ್ಲ ಇರ್ಲು ಬಿಡಿ ಫೋನ್ ಮಾಡ್ತಾರೆ. ಇಲ್ಲ ನಮ್ಮ ಹುಡುಗಿನ ಚಲೋ ಹುಡುಗಿ ಸಿಗ್ಕೊಳ್ಳ ನಿಮ್ಮ ಹುಡುಗಿ ಕೊಡ್ಬಿಡು. ಅಷ್ಟು ಗೌರ್ಮೆಂಟ್ ನೌಕರಿ ವ್ಯಾಮ ವಯಸ್ಸಾಗಿಬಿಡೋದು. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ 1993-94 ಭ್ರೂಣಹತ್ಯೆ ಜಾಸ್ತಿ ಐತಪ್ಪ. ಈಗ ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳು, ತಾತನ ಮುತ್ತಾತರೇ ಹೆಣ್ಮಕ್ಳು ಬೇಡಪ್ಪ, ಸಾಕೋದು ಕಷ್ಟ ಐತಿ, ಗಂಡು ಬೇಕು, ವಂಶೋದ್ಧಾರಕ ಬೇಕು ಅಂತೇಳಿ ಹಡದು ಭೂಮಿ ತಂದಾರ ನಮ್ಗೆ. ಈ ವಂಶೋದ್ಧಾರಕ ವಂಶ ಬೆಳೆಸ್ಬೇಕಂತ ಹೆಣ್ಣು ಹುಡುಕಾಡಿದ್ರೆ ಸಿಗುವವು ಎಲ್ಲಿ ಸಿಗ್ತಾರ. ಅವಾಗೆಲ್ಲ ಭ್ರೂಣಹತ್ಯೆ ಮಾಡಿದ್ರೆ ಪಾಪ ಅಂತ ಅದಕ್ಕೆ ಕರ್ಮ ರಿಪೀಟ್ ಕೊಡ್ತದ. ಈ ಟೈಮ್ನಾಗ ಕೊಡ್ತದೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಮದುವೆ ಆಗೋರು ಯಾರು ನಂಬಿಕೆ ಮಾಡ್ರಪ್ಪ, ನಿಮ್ಗೆ ಉಜ್ವಲ ದೊಡ್ಡ ಭವಿಷ್ಯ ಪಾಪ. ಮದುವೆ ಆಗೋದು ತ್ರಾಸ ನೋಡಬಾರ್ದು, ಅವ್ರ ಕಷ್ಟ ಅವ್ರಿಗೆ ಎದುರು. ನಮ್ಮ ಶಿವಣ್ಣ 9 ಗಂಟೆಗೆ ನೆನ್ಪಟ್ಟು ಮನೆಗೆ ಹೋದ್ರೆ 50 ಸಾವಿರ ಫೋನ್ ಮಾಡ್ತಾಳ. ಅಥವಾ ಈ ಜೀವನನೇ ಕಷ್ಟ ಆಗ್ಬಿಟ್ಟಾರ. ಸೊ ಅಷ್ಟೆಲ್ಲ ಕಷ್ಟ ಬರ್ತದೆ, ಏನು ಮಾಡೋಕ್ಕಾಗಲ್ಲ. ಇತ್ತಿತ್ತಲಾಗ ಇವೆಲ್ಲ ಫ್ರೀ ಎಲ್ಲ ಆದ್ಮೇಲೆ ನಮ್ಮ ಗಂಡ ಮಕ್ಕಳಿಗೆ ಮರ್ಯಾದೆ ಉಳಿದ ಅಣ್ಣ ಇಲ್ಲಪ್ಪೋ ಅವ್ರು 3 ಸಂಜೆ ಓಡ್ಬಿಟ್ಟೋದ ಏನು ಉಳಿದಲ್ಲ. ಎಲ್ಲ ನಿಮಗೆ ಮಾಡಿ 2-2 ಸಾವಿರ ನಿಮಗೆ ಕೊಡ್ತಾರೆ. ಬಸ್ಸು ನಿಮಗೆ, ಎಲ್ಲ ಗೃಹಲಕ್ಷ್ಮಿ, ಆದಿಲಕ್ಷ್ಮಿ, ಜಗತ್ಲಕ್ಷ್ಮಿ, ಎಲ್ಲ ಲಕ್ಷ್ಮಿ ನೀವೇ ನಮ್ಗೆ ಏನು ಕೊಡ್ತಾರ. ಬಸ್ಸಿನಾಗ ಸೀಟ್ ಮೇಲೆ ಕೂತು ಎಬ್ಬಿಸ್ತಾರ. ಮೊದಲೆಲ್ಲ ಎಷ್ಟು ಚಂದ ರೀ, ನಾವು ಬಸ್ಸಿನೊಳಗೆ ಕೂತ್ಕೊಂಡ್ರೆ ಸಾಕು, ಆರಾಮ್ ಕೂತ್ಕೊಂಡು ರಾತ್ರಿ ಕೂತ್ಕೊಂಡಾಗ ಕಂಡಕ್ಟರ್ ಬಂದು ಕೇಳ್ತದ ಟಿಕೆಟ್ ಎಷ್ಟು ಚಂದ ಕೇಳಿದ್ರೆ ಎಷ್ಟು ಹಿಂಗೆ ಅನಿಸ್ತದೆ ಟಿಕೆಟ್ ಅಂತೇಳಿ. ಈಗೆಲ್ಲ ಟಿಕೆಟ್ ಕೊಟ್ಟು ಕಂಡಕ್ಟರ್ ಅಂದ್ರೇನ ಈಗ ಅವು 18 ಇರ್ತಾವೆ.
ಅದ ಅವು ಗಂಟ್ಲು ಹೋಗಿರ್ತಾವ. ಈ ಹೆಣ್ಮಕ್ಳು ಸಂಭಾಳಿಸೋದ್ರಾಗ ಮತ್ತೆ ಆಗಿರ್ತಾವ. ಮನೆಗೆ ಹೇಳ್ತೀನಿ ಸಂಭಾಳಿಸೋದು ಅವು 50 ಮಂದಿ ನೋಡ್ಕೊಬೇಕಾರ. ಅದ ಆಕೆ ಹೋಗ್ಬೇಕು ಮುಗಿ ಕುಂತಿದ್ದ ಮೂರಿಗೆ ಯಾವ ಅದ ಆಕೆ ಯಪ್ಪ ಆದಾರೆಲ್ಲ ಮನೆ ಕೊಟ್ಟು ಬಂದ್ರೆ ಎಲ್ಲ ಮನೆ ಕೊಂಡಾಗ ಕೊಟ್ಟು ನಮ್ಗೆ ಕೇಳ್ತೇವೆ. ಏನು ಕೊಂಡ ಎಲ್ಲ ಮನೆ ಹುಡುಕೋಬೇಕು ನಾವು